ಪರಮಶಿವಯ್ಯ ಇವರಿಗೆ ಬಿಗ್ ರಿಲೀಫ್. ಕೇಸ್ನ ಎಲ್ಲಾ 3 ಆರೋಪಿಗಳು ಈ ಕೇಸ್ನಿಂದ ಖುಲಾಸೆಯಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಿಂದ ಆದೇಶ ಪ್ರಕಟವಾಗಿದೆ. ಕೋರ್ಟ್ ಆದೇಶ ಪ್ರಕಟವಾಗ್ತಾ ಇದ್ದಂತೆ ಮುರುಘಾ ಸ್ವಾಮೀಜಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಆದೇಶ ಬರ್ತಾ ಇದ್ದಂತೆ ನಿರ್ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದ್ದು ಈ 3 ಸಮಾಧಾನವನ್ನ ತಂದಿದೆ. ಈಗ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೇಸ್ನ ಪ್ರಮುಖ ಆರೋಪಿಗಳಾಗಿದ್ದ ಮುರುಘಾ ಸ್ವಾಮೀಜಿ, ಹಾಗೇನೆ ವಾರ್ಡನ್ ರಶ್ಮಿ ಮತ್ತು ಪರಮಶಿವಯ್ಯ. ನಮ್ಮ ಪ್ರತಿನಿಧಿ ಅಭಿಷೇಕ್, ಈಗ ಈ ಕೋರ್ಟ್ ಆದೇಶ ಹೊರಬೀಳ್ತಾ ಇದ್ದಂತೆ ಮುರುಘಾ ಸ್ವಾಮೀಜಿ ಕೋರ್ಟ್ನಿಂದ ಈಗಾಗಲೇ ಬೇರೆ ಕಡೆ ಹೊರಟಿದ್ದಾರೆ. ಅವರನ್ನ ಫಾಲೋ ಮಾಡುವಂತ ಕೆಲಸ ಆಗ್ತಾ ಇದೆ. ಈಗ ಗ್ರೌಂಡ್ ಅಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ್, ಓವರ್ ಟು ಯು. ಈಗಾಗಲೇ ಇದು ನಿರ್ದೋಷಿ ಅಂತ ಹೇಳಿ ಒಂದು ಆರ್ಡರ್ ಬಂದ ಕೂಡಲೇ ಅಲ್ಲಿಂದ ಇಮಿಡಿಯೇಟ್ ಆಗಿ ಮುರುಘಾ ಶ್ರೀ ಅವರು ಅಲ್ಲಿಂದ ಹೊರಗಡೆ ಬರ್ತಾರೆ. ಅವರ ಬೆಂಬಲಿಗರ ಮುಖಾಂತರ ಅವರು ಈಗ ಹೊರಟಿರುವಂತದ್ದು. ಅವರೀಗ ಮಠಕ್ಕೆ ಹೋಗ್ತಾರಾ ಅಥವಾ ವಿರಕ್ತ ಮಠ ದಾವಣಗೆರೆಗೆ ಹೋಗ್ತಾರ ಅನ್ನುವಂಥದ್ದು ಇಲ್ಲಿ ಕುತೂಹಲ ಕ್ರಿಯೇಟ್ ಮಾಡಿಕೊಂಡಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅಂದ್ರೆ ಮಠದಲ್ಲಿ ಪರ ವಿರೋಧ 2 ವಿಚಾರಗಳು ಕೂಡ ಇದೆ, ಸಾಕಷ್ಟು ಗೊಂದಲಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಸದ್ಯದ ಮಟ್ಟಿಗೆ ಕಾದು ನೋಡಬೇಕಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಅವರ ಬೆಂಬಲಿಗರು ಕೂಡ ಈಗ ಅವರನ್ನ ಫಾಲೋ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ನಡೆ ಏನು ಅಂತ ಅಂದ್ರೆ ಈಗಾಗಲೇ ವಿರಕ್ತ ಮಠ ಏನಿದೆ ಅಂದ್ರೆ ದಾವಣಗೆರೆಯಿಂದ ಅವರು ಬಂದಿರುವಂತದ್ದು. ಹೀಗಾಗಿ ಅವರು ಮತ್ತೆ ಅಲ್ಲಿ ಹೋಗಿ ನಂತರ ಮಠದಲ್ಲಿ ಯಾವ ರೀತಿ ಇದು ಮಾಡ್ತಾರೆ ನಂತರ ಈಗಾಗಲೇ ಇನ್ನೇನು ಕೆಲವೇ ದೂರದಲ್ಲಿ ಮಠ ಕೂಡ ಕಾಣಬಹುದಾಗಿದೆ. ಒಂದು ಮೂಲಗಳ ಪ್ರಕಾರ ತಾನು ನಿರ್ದೋಷಿ ಅನ್ನುವಂಥದ್ದು, ಅಂದ್ರೆ ನನ್ನ ಮೇಲೆ ಇಷ್ಟೊಂದೆಲ್ಲ ಆರೋಪವನ್ನು ಮಾಡಿದ್ರಿ, ಸಾಕಷ್ಟು ಅಂದ್ರೆ ತನ್ನ ಒಂದು ಮರ್ಯಾದೆಯನ್ನ ಕಳೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರಿ, ಹೀಗಾಗಿ ಇದೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ರೀತಿಯಲ್ಲಿ ಅವರು ಮಠಕ್ಕೆ ಹೋಗಿ ತನ್ನ ಭಕ್ತವೃಂದ ಏನಿದೆ ಆ ಭಕ್ತವೃಂದಕ್ಕೆ ಹೇಳುವಂತಹ ಅಂದ್ರೆ ಅವರಿಗೆ ಒಂದು ಸಮಾಧಾನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುವಂತಹ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಮಾತಾಡಿದ್ರು ಯಾವುದೇ ಸಮಸ್ಯೆ ಇಲ್ಲ. ಇವತ್ತು ಮುರುಘಾ ಶರಣರಿಗೆ ಸತ್ಯಕ್ಕೆ ಜಯ ಸಿಕ್ಕಿದೆ. ಹಾಗಾಗಿ ನಮಗೆ ತುಂಬಾ ಇನ್ನೂ ಮುರುಗೇಶನ್ ಮೇಲೆ ಇರ್ತಕ್ಕಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಜೊತೆಗೆ ಮುರುಘಾ ಶರಣರ ಮೇಲೆ ಇದ್ದಂತ ನಂಬಿಕೆ ಇನ್ನೂ ದುಪ್ಪಟ್ಟಾಗಿದೆ. ಹಂಗಾಗಿ ನಾನು ಅವತ್ತೇ ಹೇಳಿದ್ದೆ, ಗಂಗೆ ಅಷ್ಟೇ ಪವಿತ್ರವಾಗಿದ್ದಾರೆ, ಅವರು ಬರ್ತಾರೆ ಅಂತ. ಇವತ್ತು ಹೇಳ್ತಾ ಇದೀನಿ, ಗಂಗೆ ಅಷ್ಟೇ ಪವಿತ್ರವಾಗಿ ಅವ್ರು ಇವತ್ತು ಬಂದಿದ್ದಾರೆ. ಇದಕ್ಕೆ ಸಹಕಾರ ನೀಡಿದಂತ ಎಲ್ಲ ವಕೀಲರಿಗೆ, ನಮ್ಮ ಬಸವಪ್ರಭು ಸ್ವಾಮೀಜಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬಾ ಖುಷಿಯಾಗಿದೆ ಇವತ್ತು ನಮ್ಗೆ. ಒಂದು ರೀತಿಯಲ್ಲಿ ಅವರಿಗೆ ಸಾಕಷ್ಟು ಒಂದು ರಿಲೀಫ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈ ನಿರ್ದೋಷಿ ಅನ್ನುವಂತಹ ವಿಚಾರಗಳು ಅಂದ್ರೆ ಅಕಸ್ಮಾತ್ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಈ ಒಂದು ತೀರ್ಪನ್ನು ನೀಡಲಾಗುತ್ತೆ. ಅದು ಕೂಡ ಪೋಕ್ಸೋ ಕೇಸ್ ಏನಿದೆ ಅದು ಬಹಳ ಒಂದು ಗಂಭೀರತೆಯನ್ನು ಪಡೆದುಕೊಂಡಂತಹ ಒಂದು ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಹಾಗೂ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುವಂತಹ ಒಂದು ಕಾರಣದಿಂದಾಗಿ ಅದನ್ನ ಪರಿಶೀಲನೆ ನಡೆಸಲಾಗುತ್ತೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ನಿರ್ದೋಷಿ ಅಂತ ಆದ್ರೆ ಅವರು ಎಲ್ಲವೂ ಕೂಡ ಅಂದ್ರೆ ಕೂಲಂಕುಷವಾಗಿ ಇದನ್ನ ಮಾಡಿ ಅಂದ್ರೆ ಯಾರು ಸರಿ ಯಾರು ಆರೋಪವನ್ನು ಮಾಡ್ತಾ ಇದ್ದಾರೆ, ಇದರಲ್ಲಿ ಷಡ್ಯಂತ್ರ ಏನಾದ್ರೂ ಇದೆಯಾ ಅದೆಲ್ಲವನ್ನು ಕೂಡ ಟ್ರಯಲ್ ಮುಖಾಂತರ ಕಂಡುಕೊಂಡಂತಹ ನ್ಯಾಯಾಧೀಶರು ನಿರ್ದೋಷಿ ಅನ್ನುವಂತಹ ಒಂದು ತೀರ್ಪನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಶ್ರೀಪಾದ್. ಪರಮಶಿವಯ್ಯ ಇವರಿಗೆ ಬಿಗ್ ರಿಲೀಫ್. ಕೇಸ್ನ ಎಲ್ಲಾ 3 ಆರೋಪಿಗಳು ಈ ಕೇಸ್ನಿಂದ ಖುಲಾಸೆಯಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಿಂದ ಆದೇಶ ಪ್ರಕಟವಾಗಿದೆ. ಕೋರ್ಟ್ ಆದೇಶ ಪ್ರಕಟವಾಗ್ತಾ ಇದ್ದಂತೆ ಮುರುಘಾ ಸ್ವಾಮೀಜಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಆದೇಶ ಬರ್ತಾ ಇದ್ದಂತೆ ನಿರ್ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದ್ದು ಈ 3 ಸಮಾಧಾನವನ್ನ ತಂದಿದೆ. ಈಗ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೇಸ್ನ ಪ್ರಮುಖ ಆರೋಪಿಗಳಾಗಿದ್ದ ಮುರುಘಾ ಸ್ವಾಮೀಜಿ, ಹಾಗೇನೆ ವಾರ್ಡನ್ ರಶ್ಮಿ ಮತ್ತು ಪರಮಶಿವಯ್ಯ.
ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ಈ ಕೋರ್ಟ್ ಆದೇಶ ಹೊರಬೀಳ್ತಾ ಇದ್ದಂತೆ ಮುರುಘಾ ಸ್ವಾಮೀಜಿ ಕೋರ್ಟ್ನಿಂದ ಈಗಾಗಲೇ ಬೇರೆ ಕಡೆ ಹೊರಟಿದ್ದಾರೆ. ಅವರನ್ನ ಫಾಲೋ ಮಾಡುವಂತ ಕೆಲಸ ಆಗ್ತಾ ಇದೆ. ಈಗ ಗ್ರೌಂಡ್ ಅಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಓವರ್ ಟು ಯು. ಈಗಾಗಲೇ ಇದು ನಿರ್ದೋಷಿ ಅಂತ ಹೇಳಿ ಒಂದು ಆರ್ಡರ್ ಬಂದ ಕೂಡಲೇ ಅಲ್ಲಿಂದ ಇಮಿಡಿಯೇಟ್ ಆಗಿ ಮುರುಘಾ ಶ್ರೀ ಅವರು ಅಲ್ಲಿಂದ ಹೊರಗಡೆ ಬರ್ತಾರೆ. ಅವರ ಬೆಂಬಲಿಗರ ಮುಖಾಂತರ ಅವರು ಈಗ ಹೊರಟಿರುವಂತದ್ದು. ಅವರೀಗ ಮಠಕ್ಕೆ ಹೋಗ್ತಾರಾ ಅಥವಾ ವಿರಕ್ತ ಮಠ ಅಂದ್ರೆ ದಾವಣಗೆರೆಗೆ ಹೋಗ್ತಾರಾ ಅನ್ನುವಂಥದ್ದು ಇಲ್ಲಿ ಕುತೂಹಲಕ್ಕೆ ಇದು ಮಾಡ್ಕೊಂಡಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅಂದ್ರೆ ಮಠದಲ್ಲಿ ಪರ ವಿರೋಧ ಎರಡೂ ವಿಚಾರಗಳು ಕೂಡ ಇದೆ, ಸಾಕಷ್ಟು ಗೊಂದಲಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಸದ್ಯದ ಮಟ್ಟಿಗೆ ಕಾದು ನೋಡಬೇಕಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಅವರ ಬೆಂಬಲಿಗರು ಕೂಡ ಈಗ ಅವರನ್ನ ಫಾಲೋ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ನಡೆ ಏನು ಅಂತ ಅಂದ್ರೆ ಈಗಾಗಲೇ ವಿರಕ್ತ ಮಠ ಏನಿದೆ ಅಂದ್ರೆ ದಾವಣಗೆರೆಯಿಂದ ಅವರು ಬಂದಿರುವಂತದ್ದು. ಹೀಗಾಗಿ ಅವರು ಮತ್ತೆ ಅಲ್ಲಿ ಹೋಗಿ ನಂತರ ಮಠದಲ್ಲಿ ಯಾವ ರೀತಿ ಇದು ಮಾಡ್ತಾರೆ ನಂತರ ಈಗಾಗಲೇ ಇನ್ನೇನು ಕೆಲವೇ ದೂರದಲ್ಲಿ ಮಠ ಕೂಡ ಕಾಣಬಹುದಾಗಿದೆ. ಒಂದು ಮೂಲಗಳ ಪ್ರಕಾರ ತಾನು ನಿರ್ದೋಷಿ ಅನ್ನುವಂಥದ್ದು ಅಂದ್ರೆ ನನ್ನ ಮೇಲೆ ಇಷ್ಟೊಂದೆಲ್ಲ ಆರೋಪವನ್ನು ಮಾಡಿದ್ರಿ, ಸಾಕಷ್ಟು ಅಂದ್ರೆ ತನ್ನ ಒಂದು ಮರ್ಯಾದೆಯನ್ನ ಕಳೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರಿ. ಹೀಗಾಗಿ ಇದೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ರೀತಿಯಲ್ಲಿ ಅವರು ಮಠಕ್ಕೆ ಹೋಗಿ ತನ್ನ ಭಕ್ತವೃಂದ ಏನಿದೆ ಆ ಭಕ್ತವೃಂದಕ್ಕೆ ಹೇಳುವಂತಹ ಅಂದ್ರೆ ಅವರಿಗೆ ಒಂದು ಸಮಾಧಾನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುವಂತಹ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಮಾತಾಡಿದ್ರು ಯಾವುದೇ ಸಮಸ್ಯೆ ಇಲ್ಲ. ಇವತ್ತು ಮುರುಘಾಶರಣರಿಗೆ ಸತ್ಯಕ್ಕೆ ಜಯ ಸಿಕ್ಕಿದೆ. ಹಾಗಾಗಿ ನಮಗೆ ತುಂಬಾ ಇನ್ನೂ ಮುರುಗೇಶನ್ ಮೇಲೆ ಇರ್ತಕ್ಕಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಜೊತೆಗೆ ಮುರುಘಾಶರಣರ ಮೇಲೆ ಇದ್ದಂತ ನಂಬಿಕೆ ಇನ್ನೂ ದುಪ್ಪಟ್ಟಾಗಿದೆ. ಹಂಗಾಗಿ ನಾನು ಅವತ್ತೇ ಹೇಳಿದ್ದೆ ಗಂಗೆ ಅಷ್ಟೇ ಪವಿತ್ರವಾಗಿದ್ದಾರೆ, ಅವರು ಬರ್ತಾರೆ ಅಂತ. ಇವತ್ತು ಹೇಳ್ತಾ ಇದೀನಿ, ಗಂಗೆ ಅಷ್ಟೇ ಪವಿತ್ರವಾಗಿ ಅವ್ರು ಇವತ್ತು ಬಂದಿದ್ದಾರೆ. ಇದಕ್ಕೆ ಸಹಕಾರ ನೀಡಿದಂತ ಎಲ್ಲ ವಕೀಲರಿಗೆ, ನಮ್ಮ ಬಸವಪ್ರಭು ಸ್ವಾಮೀಜಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬಾ ಖುಷಿಯಾಗಿದೆ ಇವತ್ತು ನಮ್ಗೆ. ಒಂದು ರೀತಿಯಲ್ಲಿ ಅವರಿಗೆ ಸಾಕಷ್ಟು ಒಂದು ರಿಲೀಫ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ನಿರ್ದೋಷಿ ಅನ್ನುವಂತಹ ವಿಚಾರಗಳು ಅಂದ್ರೆ ಅಕಸ್ಮಾತ್ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಈ ಒಂದು ತೀರ್ಪನ್ನು ನೀಡಲಾಗುತ್ತೆ. ಅದು ಕೂಡ ಪೋಕ್ಸೋ ಕೇಸ್ ಏನಿದೆ ಅದು ಬಹಳ ಒಂದು ಗಂಭೀರತೆಯನ್ನು ಪಡೆದುಕೊಂಡಂತಹ ಒಂದು ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಹಾಗೂ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುವಂತಹ ಒಂದು ಕಾರಣದಿಂದಾಗಿ ಅದನ್ನ ಪರಿಶೀಲನೆ ನಡೆಸಲಾಗುತ್ತೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ನಿರ್ದೋಷಿ ಅಂತ ಆದ್ರೆ ಅವರು ಎಲ್ಲವೂ ಕೂಡ ಅಂದ್ರೆ ಕೂಲಂಕುಷವಾಗಿ ಇದನ್ನ ಮಾಡಿ ಅಂದ್ರೆ ಯಾರು ಸರಿ ಯಾರು ಆರೋಪವನ್ನು ಮಾಡ್ತಾ ಇದ್ದಾರೆ, ಇದರಲ್ಲಿ ಷಡ್ಯಂತ್ರ ಏನಾದ್ರೂ ಇದೆಯಾ ಅದೆಲ್ಲವನ್ನ ಕೂಡ ಟ್ರಯಲ್ ಮುಖಾಂತರ ಕಂಡುಕೊಂಡಂತಹ ನ್ಯಾಯಾಧೀಶರು ನಿರ್ದೋಷಿ ಅನ್ನುವಂತಹ ಒಂದು ತೀರ್ಪನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಶ್ರೀಪಾದ್, ಪರಮಶಿವಯ್ಯ ಇವರಿಗೆ ಬಿಗ್ ರಿಲೀಫ್. ಕೇಸ್ನ ಎಲ್ಲಾ 3 ಆರೋಪಿಗಳು ಈ ಕೇಸ್ನಿಂದ ಖುಲಾಸೆಯಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಿಂದ ಆದೇಶ ಪ್ರಕಟವಾಗಿದೆ. ಕೋರ್ಟ್ ಆದೇಶ ಪ್ರಕಟವಾಗ್ತಾ ಇದ್ದಂತೆ ಮುರುಘಾ ಸ್ವಾಮೀಜಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಆದೇಶ ಬರ್ತಾ ಇದ್ದಂತೆ ನಿರ್ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದ್ದು ಈ 3 ಸಮಾಧಾನವನ್ನ ತಂದಿದೆ. ಈಗ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೇಸ್ನ ಪ್ರಮುಖ ಆರೋಪಿಗಳಾಗಿದ್ದ ಮುರುಘಾ ಸ್ವಾಮೀಜಿ ಹಾಗೇನೆ ವಾರ್ಡನ್ ರಶ್ಮಿ ಮತ್ತು ಪರಮಶಿವಯ್ಯ. ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ಈ ಕೋರ್ಟ್ ಆದೇಶ ಹೊರಬೀಳ್ತಾ ಇದ್ದಂತೆ ಮುರುಘಾ ಸ್ವಾಮೀಜಿ ಕೋರ್ಟ್ನಿಂದ ಈಗಾಗಲೇ ಬೇರೆ ಕಡೆ ಹೊರಟಿದ್ದಾರೆ. ಅವರನ್ನ ಫಾಲೋ ಮಾಡುವಂತ ಕೆಲಸ ಆಗ್ತಾ ಇದೆ. ಈಗ ಗ್ರೌಂಡ್ ಅಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಓವರ್ ಟು ಯು. ಈಗಾಗಲೇ ಇದು ನಿರ್ದೋಷಿ ಅಂತ ಹೇಳಿ ಒಂದು ಆರ್ಡರ್ ಬಂದ ಕೂಡಲೇ ಅಲ್ಲಿಂದ ಇಮಿಡಿಯೇಟ್ ಆಗಿ ಮುರುಘಾ ಶ್ರೀ ಅವರು ಅಲ್ಲಿಂದ ಹೊರಗಡೆ ಬರ್ತಾರೆ. ಅವರ ಬೆಂಬಲಿಗರ ಮುಖಾಂತರ
ಅವರು ಈಗ ಹೊರಟಿರುವಂತದ್ದು. ಅವರು ಈಗ ಮಠಕ್ಕೆ ಹೋಗ್ತಾರಾ ಅಥವಾ ವಿರಕ್ತ ಮಠ ಅಂದ್ರೆ ದಾವಣಗೆರೆಗೆ ಹೋಗ್ತಾರ ಅನ್ನುವಂಥದ್ದು ಇಲ್ಲಿ ಕುತೂಹಲಕ್ಕೆ ಇದು ಮಾಡ್ಕೊಂಡಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅಂದ್ರೆ ಮಠದಲ್ಲಿ ಪರ ವಿರೋಧ ಎರಡೂ ವಿಚಾರಗಳು ಕೂಡ ಇದೆ, ಸಾಕಷ್ಟು ಗೊಂದಲಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಸದ್ಯದ ಮಟ್ಟಿಗೆ ಕಾದು ನೋಡಬೇಕಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಅವರ ಬೆಂಬಲಿಗರು ಕೂಡ ಈಗ ಅವರನ್ನ ಫಾಲೋ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ನಡೆ ಏನು ಅಂತಂದ್ರೆ ಅಂದ್ರೆ ಈಗಾಗಲೇ ವಿರಕ್ತ ಮಠ ಏನಿದೆ ಅಂದ್ರೆ ದಾವಣಗೆರೆಯಿಂದ ಅವರು ಬಂದಿರುವಂತದ್ದು. ಹೀಗಾಗಿ ಅವರು ಮತ್ತೆ ಅಲ್ಲಿ ಹೋಗಿ ನಂತರ ಮಠದಲ್ಲಿ ಯಾವ ರೀತಿ ಇದು ಮಾಡ್ತಾರೆ ನಂತರ ಈಗಾಗಲೇ ಇನ್ನೇನು ಕೆಲವೇ ದೂರದಲ್ಲಿ ಮಠ ಕೂಡ ಕಾಣಬಹುದಾಗಿದೆ. ಒಂದು ಮೂಲಗಳ ಪ್ರಕಾರ ತಾನು ನಿರ್ದೋಷಿ ಅನ್ನುವಂಥದ್ದು ಅಂದ್ರೆ ನನ್ನ ಮೇಲೆ ಇಷ್ಟೊಂದೆಲ್ಲ ಆರೋಪವನ್ನು ಮಾಡಿದ್ರಿ, ಸಾಕಷ್ಟು ಅಂದ್ರೆ ತನ್ನ ಒಂದು ಮರ್ಯಾದೆಯನ್ನ ಕಳೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರಿ, ಹೀಗಾಗಿ ಇದೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ರೀತಿಯಲ್ಲಿ ಅವರು ಮಠಕ್ಕೆ ಹೋಗಿ ತನ್ನ ಭಕ್ತವೃಂದ ಏನಿದೆ ಆ ಭಕ್ತವೃಂದಕ್ಕೆ ಹೇಳುವಂತಹ ಅಂದ್ರೆ ಅವರಿಗೆ ಒಂದು ಸಮಾಧಾನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುವಂತಹ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಮಾತಾಡಿದ್ರು ಯಾವುದೇ ಸಮಸ್ಯೆ ಇಲ್ಲ. ಇವತ್ತು ಮುರುಘಾಶರಣರಿಗೆ ಸತ್ಯಕ್ಕೆ ಜಯ ಸಿಕ್ಕಿದೆ. ಹಾಗಾಗಿ ನಮಗೆ ತುಂಬಾ ಇನ್ನು ಮುರುಗೇಶನ್ ಮೇಲೆ ಇರ್ತಕ್ಕಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಜೊತೆಗೆ ಮುರುಘಾಶರಣರ ಮೇಲೆ ಇದ್ದಂತ ನಂಬಿಕೆ ಇನ್ನೂ ದುಪ್ಪಟ್ಟಾಗಿದೆ. ಹಂಗಾಗಿ ನಾನು ಅವತ್ತೇ ಹೇಳಿದ್ದೆ ಗಂಗೆ ಅಷ್ಟೇ ಪವಿತ್ರವಾಗಿದ್ದಾರೆ ಅವರು ಬರ್ತಾರೆ ಅಂತ. ಇವತ್ತು ಹೇಳ್ತಾ ಇದೀನಿ, ಗಂಗೆ ಅಷ್ಟೇ ಪವಿತ್ರವಾಗಿ ಅವ್ರು ಇವತ್ತು ಬಂದಿದ್ದಾರೆ. ಇದಕ್ಕೆ ಸಹಕಾರ ನೀಡಿದಂತ ಎಲ್ಲ ವಕೀಲರಿಗೆ, ನಮ್ಮ ಬಸವಪ್ರಭು ಸ್ವಾಮೀಜಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬಾ ಖುಷಿಯಾಗಿದೆ ಇವತ್ತು ನಮ್ಗೆ. ಒಂದು ರೀತಿಯಲ್ಲಿ ಅವರಿಗೆ ಸಾಕಷ್ಟು ಒಂದು ರಿಲೀಫ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ನಿರ್ದೋಷಿ ಅನ್ನುವಂತಹ ವಿಚಾರಗಳು ಅಂದ್ರೆ ಅಕಸ್ಮಾತ್ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಈ ಒಂದು ತೀರ್ಪನ್ನು ನೀಡಲಾಗುತ್ತೆ. ಅದು ಕೂಡ ಪೋಕ್ಸೋ ಕೇಸ್ ಏನಿದೆ ಅದು ಬಹಳ ಒಂದು ಗಂಭೀರತೆಯನ್ನು ಪಡೆದುಕೊಂಡಂತಹ ಒಂದು ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಹಾಗೂ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುವಂತಹ ಒಂದು ಕಾರಣದಿಂದಾಗಿ ಅದನ್ನ ಪರಿಶೀಲನೆ ನಡೆಸಲಾಗುತ್ತೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ನಿರ್ದೋಷಿ ಅಂತ ಆದ್ರೆ ಅವರು ಎಲ್ಲವೂ ಕೂಡ ಅಂದ್ರೆ ಕೂಲಂಕುಷವಾಗಿ ಇದನ್ನ ಮಾಡಿ ಅಂದ್ರೆ ಯಾರು ಸರಿ ಯಾರು ಆರೋಪವನ್ನು ಮಾಡ್ತಾ ಇದ್ದಾರೆ, ಇದರಲ್ಲಿ ಷಡ್ಯಂತ್ರ ಏನಾದ್ರೂ ಇದೆಯಾ ಅದೆಲ್ಲವನ್ನು ಕೂಡ ಟ್ರಯಲ್ ಮುಖಾಂತರ ಕಂಡುಕೊಂಡಂತಹ ನ್ಯಾಯಾಧೀಶರು ನಿರ್ದೋಷಿ ಅನ್ನುವಂತಹ ಒಂದು ತೀರ್ಪನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಶ್ರೀಪಾದ್.